ಸ್ನೇಹಿತರೆ, ಕಿಮ್ ಜಾಂಗ್ ಉನ್ ಗೊತ್ತಲ್ಲ, ಈ ಮನುಷ್ಯ ಮಿಸೈಲ್ ಹಾರಿಸಿ ನಗೋ ಮನುಷ್ಯ. ಇವರ ಬಿಸ್ನೆಸ್ ಏನು ಗೊತ್ತಾ? ಯುದ್ಧದ ಬಿಸ್ನೆಸ್. ಯುದ್ಧ ನಡೆದ್ರೆ ದುಡ್ಡು ಈ ಮನುಷ್ಯನಿಗೆ. ಜಗತ್ತಿನಾದ್ಯಂತ ಎಲ್ಲಿ ನೋಡಿದ್ರು ವಾರ ಅಲ್ವಾ? ರಷ್ಯಾ, ಯುಕ್ರೇನ್, ಇರಾನ್, ಇಸ್ರೇಲ್, ಅಮೆರಿಕ ಎಲ್ಲ ಕಡೆ ಹೊಡೆದಾಟ ನಡೀತಿರೋ ಟೈಮ್ನಲ್ಲಿ, ಲಕ್ಷ ಕೋಟಿ ಕಳ್ಕೊಂಡು ಒದ್ದಾಡ್ತಿರೋ ಟೈಮ್ನಲ್ಲಿ ಈ ಸರ್ವಾಧಿಕಾರಿ ಮಾತ್ರ ತನ್ನ ದೇಶದ ಮೇಲೆ ರಾಶಿ ನಿರ್ಬಂಧಗಳಿದ್ರೂ ಕೂಡ $22 ಬಿಲಿಯನ್, ಹತ್ತತ್ರ 2 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಸದ್ದಿಲ್ಲದೆ ಬರೀ ಬಿಸ್ನೆಸ್ ಆಫ್ ವಾರ್ ಇಂದ ಬಾಚಿದ್ದಾರೆ ಇವರು. ಸ್ನೇಹಿತರೆ, $22 ಬಿಲಿಯನ್ ಸಣ್ಣ ಅಮೌಂಟ್ ಅಲ್ಲ. ಇಂಡಿಯಾ, ಅಮೆರಿಕಾಗೆಲ್ಲ ಕಂಪೇರ್ ಮಾಡಬೇಡಿ. ನಾರ್ತ್ ಕೊರಿಯಾ ಸಣ್ಣದು, ಚಿಕ್ಕ ದೇಶ, 2.5 ಕೋಟಿ ಜನಸಂಖ್ಯೆ. ಅವ್ರದ್ದು GDPನೇ ಇರೋದು ನಾಮಿನಲ್ಲು ಒಂದು 22 ರಿಂದ 30 ಕೋಟಿ ಆಸುಪಾಸು ಅಷ್ಟೇ. ಅಂಥ ಒಂದು ರಾಷ್ಟ್ರಕ್ಕೆ $22 ಬಿಲಿಯನ್ ಒಂದು ಯುದ್ಧದ ಬಿಸ್ನೆಸ್ನಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ವಾರಲ್ಲಿ ಅವರು ಅಷ್ಟು ದುಡ್ಡು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಕಡ್ಡಿಯೆಲ್ಲ ಆಡಿಸಿ, ಸಣ್ಣ ವಿಚಾರ ಅಲ್ಲ ಇದು. ದೊಡ್ಡ ಪ್ರಮಾಣದಲ್ಲಿ ಸಂಪತ್ತು ಹರಿದು ಹೋಗಿದೆ ನಾರ್ತ್ ಕೊರಿಯಾಗೆ ಅಂತ ಅರ್ಥ. ಅಮೆರಿಕಾಗೂ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಎಲ್ಲವನ್ನ ನೋಡ್ತಾ ಹೋಗೋಣ ಏನಿದು ಅಂತ ಹೇಳಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, $22 ಬಿಲಿಯನ್ ಕಿಮ್ ಜಾಂಗ್ ಉನ್ ಗಳಿಸಿರೋದು ಜಸ್ಟ್ 2022 ರಿಂದ 2025 ನಡುವೆ 3 ಇಯರ್ಸಲ್ಲಿ. 2026 ಇನ್ನೂ ಜಾಸ್ತಿ ಗಳಿಸಿರ್ಬೋದು, ಯಾಕಂದರೆ ಇನ್ನೂ ಜಾಸ್ತಿ ಈಗ ಕೊಡೋಕ್ಕೆ ಶುರು ಮಾಡಿದ್ದಾರೆ. ರಷ್ಯಾದವರಿಗೆ ಯುಕ್ರೇನ್ ವಿರುದ್ಧ ಯುದ್ಧ ಮಾಡೋಕ್ಕೆ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನೂ ಜಾಸ್ತಿ ಆಗಿರ್ಬೋದು ಇವಾಗ, ಆ ಡೇಟಾ ಇನ್ನಷ್ಟು ಸಿಗಬೇಕು. ಬಟ್ ಇದು 2025 ರಿಂದ 2022 ನಡುವಿದ್ದಿದ್ದು $22 ಬಿಲಿಯನ್. ದೊಡ್ಡ ಪುಷ್ ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಉನ್ರ ಸರ್ವಾಧಿಕಾರತ್ವದ ಎಕಾನಮಿಗೆ. ಇದರ ಪರಿಣಾಮ ಸ್ನೇಹಿತರೆ, 2025 ನಾರ್ತ್ ಕೊರಿಯಾದ GDP 3.5% ಜಂಪ್ ಆಗಿದೆ, ಗ್ರೋ ಆಗಿದೆ. ಅಷ್ಟೇ ಅಲ್ಲ, 2024 3.7% ಜಂಪ್ ಆಗಿತ್ತು. ಹಿಂದಿನ 3 ವರ್ಷಗಳಿಂದ ಜೋರಾಗಿ ಏರಿಕೆ ಆಗ್ತಿದೆ. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮಗೆ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಹೋಗೋ ಆಸಕ್ತಿ ಇದ್ದರೆ ಎಲ್ಲವನ್ನು ಒಳಗೊಂಡಿರೋ ಪ್ಯಾಕೇಜ್ ಎಲ್ಲಿದೆ, ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಮಿಸ್ ಇಲ್ಲದೆ ಹೋಗಿ ಬನ್ನಿ ಸ್ನೇಹಿತರೆ. ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಾಗಲ್ಲ. ಇದು ಎಲ್ಲವನ್ನು ಒಳಗೊಂಡಿರೋ ಪ್ಯಾಕೇಜ್. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ಸೇಫಾಗಿ ತಲುಪಿಸ್ತಾರೆ. ಆಸಕ್ತರು ಚೆಕ್ ಮಾಡಿ ಬನ್ನಿ. ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಜಗತ್ತು ಅನ್ಕೊಂಡಿರೋದೇನು, ನಾರ್ತ್ ಕೊರಿಯಾ ಮೇಲೆ, ಕಿಮ್ ಜಾಂಗ್ ಉನ್ ಮೇಲೆ ಸ್ಯಾಂಕ್ಷನ್ಸ್ ಇದೆ, ನಿರ್ಬಂಧ ಇದೆ. ಯಾರು ವ್ಯಾಪಾರ ಮಾಡಲ್ಲ ಅವರೊಟ್ಟಿಗೆ ಸರಿಯಾಗಿ. ಶಸ್ತ್ರಾಸ್ತ್ರಗಳ ರಫ್ತು ಸಂಪೂರ್ಣ ಬ್ಯಾನ್. ಕಲ್ಲಿದ್ದಲು, ಕಬ್ಬಿಣ, ಟೆಕ್ಸ್ಟೈಲ್, ಸೀ ಫುಡ್ ಯಾವುದನ್ನು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ. ತಗೊಂಡ್ರೆ ಒಂಚೂರು ರಷ್ಯಾ, ಒಂಚೂರು ಚೈನಾ ತಗೋಬೇಕು. ಅದು ಬಿಟ್ಟರೆ ಅವರು ಬರೀ ಹ್ಯಾಕ್ ಮಾಡ್ಕೊಂಡು ದುಡ್ಡು ಮಾಡೋದು, ನಶಾ ವಸ್ತು ಮಾರಿಬಿಟ್ಟು ದುಡ್ಡು ಮಾಡೋದು, ಅಷ್ಟೇ ಅವ್ರ ಕತೆ ಅಂತ ಜಗತ್ತು ಅಂದ್ಕೊಂಡಿರೋದು. ಜೊತೆಗೆ ನಿಮ್ಗೆ ನೆನಪಿರ್ಬೋದು, 2019 ಹನೋಯ್ ಶೃಂಗಸಭೆಯಲ್ಲಿ ಟ್ರಂಪ್ ಮತ್ತು ಕಿಮ್ ಮುಖಾಮುಖಿ ಆಗಿದ್ರು. ಆದರೆ ಯಾವುದೇ ಒಪ್ಪಂದ ಇಲ್ಲದೆ ದಿಢೀರಂತ ಮೀಟಿಂಗ್ ಅರ್ಧಕ್ಕೆ ಮುರಿದೋಗಿತ್ತು. ಯಾಕಂದರೆ ನಾನು ಸ್ವಲ್ಪ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಪಾಸ್ ಮಾಡ್ತೀನಿ, ನಿಲ್ಲಿಸ್ತೀನಿ, ಬೇಕಾರೆ ನೀವು ಪೂರ್ತಿ ಸ್ಯಾಂಕ್ಷನ್ ತೆಗಿಬೇಕು ಅಂತ ಕಿಮ್ ಪಟ್ಟು ಹಿಡಿದಿದ್ರು. ಇದಕ್ಕೆ ಟ್ರಂಪ್ ಒಪ್ಪದೆ ಮೀಟಿಂಗ್ನಿಂದ ಎದ್ದು ಬಂದಾಗ ಕಿಮ್ಗೆ ಮುಖಭಂಗ ಆಗಿತ್ತು. ಅದಾದಮೇಲೆ 2020 ಕೋವಿಡ್ ಬಂದಾಗಂತೂ ನಾರ್ತ್ ಕೊರಿಯಾ ಕಥೆನೇ ಮುಗಿದು ಹೋಗಿತ್ತು. ಬಾರ್ಡರ್ ಲಾಕ್ಡೌನಿಂದಾಗಿ ತನ್ನ ಮೇನ್ ಪಾರ್ಟ್ನರ್ ಚೈನಾ ಜೊತೆಗಿನ ವ್ಯಾಪಾರನೂ ನಿಂತು ಹೋಯಿತು. ಕ್ರೈಸಿಸ್ ನಾರ್ತ್ ಕೊರಿಯಾದಲ್ಲಿ. ಆ ಟೈಮ್ನಲ್ಲಿ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಕಿಮ್ ಜಾಂಗ್ ಉನ್ ಕೂಡ ಕಣ್ಣೀರು ಹಾಕಿದ್ರು, ಎಕಾನಮಿಯನ್ನು ಕಾಪಾಡೋಕ್ಕಾಗ್ತಿಲ್ವೇ ನನ್ನ ಕೈಲಿ ಅಂಥೇಳಿ. ಆದರೆ 2022 ಅದೃಷ್ಟದ ಬಾಗಿಲು ಓಪನ್ ಆಯಿತು ಕಿಮ್ಗೆ. ಮೊದಲಿಗೆ ರಷ್ಯಾ ಯುಕ್ರೇನ್ ಯುದ್ಧ. ಆಗ ಯುದ್ಧ ಅಂದ್ಕೊಂಡಷ್ಟು ಬೇಗ ಮುಗಿದೆ. ನಿಧಾನಕ್ಕೆ ರಷ್ಯಾ ಶಸ್ತ್ರಾಸ್ತ್ರ, ಸೈನಿಕರನ್ನು ಕಳ್ಕೊಳ್ತಾ ಹೋಯ್ತಲ್ಲ. ಯುಕ್ರೇನ್ಗೆ ಯುರೋಪ್ ಮತ್ತು ಅಮೆರಿಕ ಸಪೋರ್ಟ್ ಮಾಡಿದ್ರಲ್ಲ, ರಷ್ಯಾಗೆ ಯಾರೂ ಇಲ್ಲಿದ್ದಂಗಾಗಿತ್ತು. ಆಗ ಪುಟಿನ್ ಕಣ್ಣಿಗೆ ಬಿದ್ದಿದ್ದೆ ನಾರ್ತ್ ಕೊರಿಯಾದಲ್ಲಿದ್ದ ಹಳೆಯ ಸೋವಿಯತ್ ಕಾಲದ ಶಸ್ತ್ರಾಸ್ತ್ರಗಳ ಬೃಹತ್ ಸ್ಟಾಕ್. ತನ್ನಲ್ಲಿದ್ದ ಹಳೆ ಸ್ಟಾಕನ್ನೇ ಕಿಮ್ ದುಡ್ಡಾಗಿ, ಆಹಾರವಾಗಿ ಮತ್ತು ಅಡ್ವಾನ್ಸ್ ಮಿಲಿಟರಿ ಟೆಕ್ನಾಲಜಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಯುಕ್ರೇನ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ 2025 ಅಂತ್ಯದ ವೇಳೆಗೆ ರಷ್ಯಾಗೆ ಬೇಕಾದ 122 mm ಮತ್ತು 152 mm ಆರ್ಟಿಲರಿ ಶೆಲ್ಗಳ ಪೈಕಿ 50% ಪೂರೈಸಿರೋದು ನಾರ್ತ್ ಕೊರಿಯಾ. 50%. ಕೇವಲ ಶಸ್ತ್ರಾಸ್ತ್ರಗಳಲ್ಲ, ಕಿಮ್ ಇನ್ನೊಂದು ಕಡೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸೋ ರೀತಿ ಕೆಲಸ ಮಾಡಿದ್ದಾರೆ. ಚೈನಾದಂಥ ಬಲಿಷ್ಠ ರಾಷ್ಟ್ರಗಳೇ ರಷ್ಯಾಗಾಗಲಿ ಇರಾನ್ಗಾಗಲಿ ಡೈರೆಕ್ಟಾಗಿ ಸಪೋರ್ಟ್ ಮಾಡೋಕ್ಕೆ ಹೆದರ್ತವೆ. ಸಪೋರ್ಟ್ ಮಾಡಿದ್ರೂ ಕೂಡ ಬಹಳ ಸೀಕ್ರೆಟಾಗಿ ಮಾಡ್ತವೆ. ಮೊನ್ನೆ ನೋಡಿ, ಪಾಕ್ ಮೂಲಕ ಇರಾನ್ಗೆ ಚೈನಾ ಮಿಸೈಲ್ಗಳನ್ನು ಕಳಿಸ್ತಾ ಇದೆ ಅಂತೇಳಿ ಸುದ್ದಿ ಆಗಿತ್ತು. ಇಲ್ಲ ಅದು ಸುಳ್ಳು ಅಂತ ಚೈನಾ ಹೇಳಿತ್ತು. ಪಾಕ್ ಕೂಡ ಹಂಗೆ ಹೇಳಿತ್ತು, ನಾವು ಹಂಗೆ ಮಾಡಲ್ಲ ಅಂತ. ಯಾಕಂದರೆ ಅಮೆರಿಕದ ಹೆದರಿಕೆ, ಟ್ರಂಪ್ ಬಗ್ಗೆ ಭಯ. ಆದರೆ ಕಿಮ್ ಯಾರಪ್ಪಂಗೂ ಕೇರ್ ಮಾಡಲಿಲ್ಲ. ಡೈರೆಕ್ಟಾಗಿ ತನ್ನ ಸೈನಿಕರನ್ನೇ ರಷ್ಯಾ ಪರವಾಗಿ ಹೋರಾಡೋಕೆ ಯುಕ್ರೇನ್ ಬಾರ್ಡರ್ಗೆ ಕಳಿಸ್ಬಿಟ್ಟಿದ್ದಾರೆ. ಕೇರೇ ಮಾಡಲಿಲ್ಲ. 16,000ದಿಂದ 22,000 ಉತ್ತರ ಕೊರಿಯಾ ಸೈನಿಕರನ್ನು ರಷ್ಯಾ ಪರವಾಗಿ ಡಿಪ್ಲಾಯ್ ಮಾಡಿ ಯುದ್ಧಕ್ಕೆ ಜಾಯಿನ್ ಆಗಿದ್ದಾರೆ. ಟ್ರಂಪ್ ಕೈಲಿ, ಅಮೆರಿಕ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಕಿಮ್ ಜಾಂಗ್ ಉನ್ಗೆ. ಇದಕ್ಕೆ ಪ್ರತಿಯಾಗಿ ರಷ್ಯಾ ಪ್ರತಿಯೊಬ್ಬ ಸೈನಿಕನಿಗೆ ತಿಂಗಳಿಗೆ $2,000 ಅಂದರೆ 2 ಲಕ್ಷ ರೂಪಾಯಿ ಕೊಡ್ತಾ ಇದೆ.
ಈ ದುಡ್ಡು ಸೈನಿಕರ ಕೈಗೆ ಸೇರುತ್ತಾ? ಇಲ್ಲ, ಅದು ಸರ್ಕಾರಿ ಸಂಬಳ ಎಷ್ಟು ಬರುತ್ತೆ ಅಷ್ಟೇ ಅವರಿಗೆ. ಉಳಿದಿರೋ ಡಿಫರೆನ್ಸ್ ಅಮೌಂಟ್ ಕಿಮ್ ಖಜಾನೆಗೆ ಹೋಗುತ್ತೆ, ಉತ್ತರ ಕೊರಿಯಾ ಸರ್ಕಾರಕ್ಕೆ ಹೋಗುತ್ತೆ. ಇಲ್ಲಿ ಇನ್ನೊಂದು ಕ್ರೂರ ಸತ್ಯ ಇದೆ. ಯುದ್ಧ ಭೂಮಿಯಲ್ಲಿ ಸಾವಿರಾರು ನಾರ್ತ್ ಕೊರಿಯನ್ ಸೈನಿಕರು ಪ್ರಾಣ ಕಳ್ಕೊಳ್ತಿದ್ದಾರೆ. ಯುಕ್ರೇನ್ ಸೇನೆಯ ಸೈನಿಕರ ಕೈಗೆ ಸಿಗಬಾರ್ದು ಅಂತ ಅನೇಕರು ತಮ್ಮನ್ನು ತಾವೇ ಮುಗಿಸ್ಕೊಂಡಿದ್ದಾರೆ. ಆ ರೀತಿ ಹೇಳಲಾಗಿದೆ ಅವರಿಗೆ. ಅಚ್ಚರಿಯ ವಿಚಾರ ಗೊತ್ತಾ, ಸೈನಿಕರಿಗೆ ಬಾಡಿಗೆ ಮಾತ್ರ ಅಲ್ಲ, ಆ ಸೈನಿಕ ಮೃತಪಟ್ಟರೆ ಕಿಮ್ ಜಾಂಗ್ ಉನ್ರ ನಾರ್ತ್ ಕೊರಿಯಾಗೆ ಪುಟಿನ್ ಎಕ್ಸ್ಟ್ರಾ ಅಡಿಷನಲ್ ಪೇಮೆಂಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಕಿಮ್ ಜಾಂಗ್ ಉನ್ಗೆ ರಷ್ಯಾದಿಂದ ಡಿಫೆನ್ಸ್ ಟೆಕ್ನಾಲಜಿ ಕೂಡ ಸಿಗ್ತಾ ಇದೆ. ಕಳೆದ 2 ವರ್ಷದಲ್ಲಿ ನಾರ್ತ್ ಕೊರಿಯಾ 5,000 ಟನ್ ಸಾಮರ್ಥ್ಯದ ಡಿಸ್ಟ್ರಾಯರ್ ಯುದ್ಧ ನೌಕೆಗಳನ್ನು ರಿವೀಲ್ ಮಾಡಿದೆ. ಇದು ಆ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಯುದ್ಧ ನೌಕೆ. ಇದರಲ್ಲಿ ರಷ್ಯಾದ ಅಡ್ವಾನ್ಸ್ಡ್ ಪ್ಯಾನ್ಸರ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಕಲಾಗಿದೆ. ಇದರ ಬೆಲೆ ಬರೋಬ್ಬರಿ $20 ಮಿಲಿಯನ್. ಅಷ್ಟೇ ಅಲ್ಲ, ರಷ್ಯಾ ಮತ್ತು ನಾರ್ತ್ ಕೊರಿಯಾ ಜಂಟಿಯಾಗಿ ಸ್ಟ್ರೈಕ್ ಡ್ರೋನ್ಗಳನ್ನು ಕೂಡ ಉತ್ಪಾದನೆ ಮಾಡ್ತಿದ್ದಾರೆ. ಜೊತೆಗೆ ಉತ್ತರ ಕೊರಿಯಾ ಮಾಡಿಕೊಂಡಿರೋ ಅಣ್ವಸ್ತ್ರಗಳನ್ನು ಅಮೆರಿಕಾಗೆ ಹೊಡೆಯೋಕೆ ಬೇಕಾಗಿರೋ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ, ಅಣ್ವಸ್ತ್ರವನ್ನು ಸಾಗಿಸೋ ಮಿಸೈಲ್ ಉತ್ತರ ಕೊರಿಯಾ ಬಳಿ, ಅದನ್ನು ರಷ್ಯಾ ಅಪ್ಗ್ರೇಡ್ ಮಾಡಿಕೊಡ್ತಾ ಇದೆ ಕಿಮ್ಗೆ. ಎಸ್, ಕಿಮ್ ಹತ್ರ ಅಮೆರಿಕ ರೀಚ್ ಆಗೋ ಮಿಸೈಲ್ ಇದ್ದಾವೆ, ಬ್ಯಾಲಿಸ್ಟಿಕ್ ಮಿಸೈಲ್. ಅದರಲ್ಲಿ ಇಟ್ಟು ಕಳ್ಸೋಕೆ ಬೇಕಾಗಿರೋ ಅಣುಬಾಂಬ್ಗಳು ಕೂಡ ಇದ್ದಾವೆ. ಅದಕ್ಕೇನೆ ಅಮೆರಿಕಾಗೆ, ಟ್ರಂಪ್ಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಕಿಮ್ಮನ್ನು ಮುಟ್ಟಕ್ಕಾಗ್ತಾ ಇಲ್ಲ. ಇವೆಲ್ಲ ಒಂದು ಕಡೆ ಆದರೆ ಸ್ನೇಹಿತರೆ, ಮತ್ತೊಂದು ಮೇಜರ್ ಇನ್ಕಮ್ ಸೋರ್ಸ್ ಯಾವುದು ಗೊತ್ತಾ ಕಿಮ್ಗೆ? ಸೈಬರ್ ಕ್ರೈಮ್. ಕಳೆದ 10 ವರ್ಷಗಳಲ್ಲಿ ಕಿಮ್ ಜಾಂಗ್ ಉನ್ ಕಂಟ್ರಿ ಜಗತ್ತಿನ ಅತಿ ದೊಡ್ಡ ಕ್ರಿಪ್ಟೋ ಹ್ಯಾಕರ್ಸ್ ಆರ್ಮಿಯನ್ನೇ ಮಾಡಿಕೊಂಡಿದೆ. TRM ಲ್ಯಾಬ್ಸ್ ಡೇಟಾ ಪ್ರಕಾರ 2017ರಲ್ಲಿ ಗ್ಲೋಬಲ್ ಕ್ರಿಪ್ಟೋ ಕಳ್ಳತನದಲ್ಲಿ 30% ಮಾರ್ಕೆಟ್ ಶೇರ್ ಹೊಂದಿರೋದು ನಾರ್ತ್ ಕೊರಿಯಾ. ಯಾವಾಗ 2017ರಲ್ಲಿ ದೊಡ್ಡ ನಂಬರ್ ಅಲ್ಲ, 30%. ಇವಾಗ ಕೇಳಿ, ಆಫ್ಟರ್ 9 more years 2026ರಲ್ಲಿ 70% ಕ್ರಿಪ್ಟೋ ಹ್ಯಾಕಿಂಗ್ ನಡೀತಿರೋದು ಉತ್ತರ ಕೊರಿಯಾ ಕಂಟ್ರೋಲ್ನಿಂದಲೇ. ಈ ಕದ್ದ ಕ್ರಿಪ್ಟೋ ದುಡ್ಡನ್ನು ಚೈನಾ ಮುಖಾಂತರ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡಲಾಗ್ತಿದೆ. ಅಲ್ಲದೆ ಡ್ರ್ಯಾಗನ್ ಚೈನಾ ಕೂಡ ನಾರ್ತ್ ಕೊರಿಯಾದೊಂದಿಗೆ ಟ್ರೇಡಿಂಗ್ ನಡೆಸ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅಮೆರಿಕಕ್ಕೆ ತಪ್ಪಗಿರೋ ಪರಿಸ್ಥಿತಿ. ಯಾಕೆಂದರೆ ಆಗಲೇ ಹೇಳಿದ ಹಾಗೆ ಅಣ್ವಸ್ತ್ರ ಇರೋದು. ಕಿಮ್ಮನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಯಾವಾಗ ಏನು ಮಾಡ್ತಾನೋ ಹೇಳೋಕ್ಕಾಗಲ್ಲ ಅನ್ನೋ ಭಯ ಅಮೆರಿಕಾಗಿದೆ. ಅದು ಒಂದು. ಜೊತೆಗೆ ಜಿಯೋಗ್ರಫಿಕಲಿ ನಾರ್ತ್ ಕೊರಿಯಾ ಬಹಳ ಸೆನ್ಸಿಟಿವ್ ಜಾಗ. ಅದಕ್ಕೆ ಚೈನಾ ಮತ್ತು ರಷ್ಯಾದ ಬಾರ್ಡರ್ ತಾಕೊಂಡಿದೆ. ಈ ಅಮೆರಿಕ ಏನಾದರೂ ಸಣ್ಣ ತಪ್ಪು ಹೆಜ್ಜೆ ಇಟ್ಟರು ಕೂಡ ರಿಸ್ಕ್ ಜಾಸ್ತಿ, ಅಮೆರಿಕಗೂ ರಿಸ್ಕ್ ಜಾಸ್ತಿ. ಅಮೆರಿಕದ ಫ್ರೆಂಡ್ಸ್ ಪಕ್ಕದಲ್ಲೇ ಇದ್ದಾರಲ್ಲ, ಸೌತ್ ಕೊರಿಯಾ ಮತ್ತು ಜಪಾನ್, ಅವರಿಗೂ ರಿಸ್ಕ್ ಜಾಸ್ತಿ. ಹಾಗಾಗಿ ಅಮೆರಿಕ ತೆಪ್ಪಗಿದೆ. ಓಕೆ, ಇಷ್ಟೆಲ್ಲ ದುಡ್ಡು ಮಾಡಿಕೊಂಡು ಕಿಮ್ ಜಾಂಗ್ ಉನ್ ಇದನ್ನು ದೇಶ ಉದ್ಧಾರ ಮಾಡೋಕ್ಕೆ ಬಳಸ್ತಾರಾ? ಬರೀ ತನ್ನ ಸೇನೆ, ಮಿಸೈಲು, ಅಣ್ವಸ್ತ್ರ, ಶಸ್ತ್ರಾಸ್ತ್ರ ಇಷ್ಟಕ್ಕೇ ದುಡ್ಡು ಹೋಗ್ತಿದೆ ಅಲ್ಲಿ. ಯಾಕಂದರೆ ನಾರ್ತ್ ಕೊರಿಯಾದ ಅರ್ಧದಷ್ಟು ಜನಸಂಖ್ಯೆ, ಸುಮಾರು 12 ಮಿಲಿಯನ್, ಅಂದರೆ 1.2 ಕೋಟಿ ಜನ ಇವತ್ತಿಗೂ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ, ನ್ಯೂಟ್ರಿಷನ್. ಅಲ್ಲಿನ ಸಾಮಾನ್ಯ ಕೆಲಸಗಾರರಿಗೆ ಸಿಗೋ ಸಂಬಳ ತಿಂಗಳಿಗೆ ಕೇವಲ $1-3, ಇಡೀ ತಿಂಗಳಿಗೆ $95 to $280 ಎಂಟೈರ್ ಮಂತಲ್ಲಿ. ಜೀವ ಉಳಿಸ್ಕೊಳ್ಳೋಕೆ ಜನ ಸರ್ಕಾರ ಕೊಟ್ಟಿರೋ ತುಣುಕು ಆಹಾರಕ್ಕೆ ಡಿಪೆಂಡ್ ಆಗಿದ್ದಾರೆ. ಬ್ಲ್ಯಾಕ್ ಮಾರ್ಕೆಟಿಂಗ್ ಮೊರೆ ಹೋಗಬೇಕಾಗಿದೆ. ಆದರೆ ರಾಜಧಾನಿ ಪ್ಯಾಂಗ್ಯಾಂಗ್ನಲ್ಲಿರೋ ಎಲೀಟ್ ಜನ ಮತ್ತು ಕಿಮ್ ಆಪ್ತರು ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ಈಗ ಕೊರಿಯಾ ಎಕಾನಮಿ ಗ್ರೋ ಆಗ್ತಿದೆ, ಹಣ ಬರ್ತಿದೆ ಈ ಯುದ್ಧದ ವ್ಯಾಪಾರದಲ್ಲಿ. ಇದನ್ನು ಅಲ್ಲಿನ ಜನರಿಗೆ ಬಳಸೋದು ತುಂಬ ಅನುಮಾನ. ಕಿಮ್ ಬಳಸಲ್ಲ, ಎಲ್ಲವನ್ನ ಮಿಲಿಟರಿಗೆ ಹಾಕ್ತಾರೆ. ಇನ್ನಷ್ಟು ತನ್ನ ಉಕ್ಕಿನ ಕಂಟ್ರೋಲನ್ನು ಉತ್ತರ ಕೊರಿಯಾ ಮೇಲೆ ಅವರು ಜಾಸ್ತಿ ಮಾಡ್ಕೊತಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದಾಗ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 106 ಮೆಂಬರ್ ಓನ್ಲಿ ವೀಡಿಯೋಸ್ ನಿಮಗೆ ಅಲ್ಲಿ ಕಾಣೋಕೆ ಸಿಗುತ್ತೆ. ನೀವು ಒಂದ್ಸಲ ಇದನ್ನು ಚೆಕ್ ಮಾಡ್ಬೋದು. ನಾವಲ್ಲಿ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಫಿನಾನ್ಷಿಯಲ್ ನಾಲೆಜ್ ಇಂಪ್ರೂವ್ ಮಾಡೋ ರೀತಿಯಲ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಕೂಡ ಅಲ್ಲಿ ಬರ್ತಾ ಇದೆ. ಹಾಗೂ ಮುಂದೆ ಕೂಡ ನಿರಂತರವಾಗಿ ಇದೇ ಕ್ವಾಲಿಟಿಯ ವೀಡಿಯೋಸನಲ್ಲಿ ಮೆಂಬರ್ಗಳಿಗೆ ಮಾತ್ರ ಸಪ್ರೇಟಾಗಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಹಲವಾರು ವೀಡಿಯೋಗಳು ಅರ್ಲಿ ಆ್ಯಕ್ಸೆಸ್ ಕೂಡ ನೀಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ಇನ್ನೂ ಆಗಿಲ್ಲ ಅಂದರೆ ಆಗೋ ಆಸಕ್ತಿ ಇದ್ದರೆ ಅದರಲ್ಲಿ ಚೆಕ್ ಮಾಡಿದ ಬಳಿಕ ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಸ್ಮಾಲ್ ಅಮೌಂಟ್, ನಿಮ್ಮ ಒಂದು ಸ್ನ್ಯಾಕ್ ಅಮೌಂಟ್ಗಿಂತ ಕಮ್ಮಿ ಅಮೌಂಟ್ ನಾವು ಇಟ್ಟಿದ್ದೀವಿ, ಬೇಸ್ ಪ್ರೈಸ್ ಇಟ್ಟಿದ್ದೀವಿ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ಆಗಲೇ ಹೇಳಿದಾಗ ನಮ್ಮ ಚಾನಲ್ಗೆ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.